ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ್ರಿ ನೀವು? ಯಾಕ್ ನಮ್ ಮನೆಗ್ ಬಂದು ಹೀಗ್ ನನ್ ಪ್ರಾಣ ತೆಗಿತಿದ್ರ? ನೀವು ಬರೋ ಮುಂಚೆ ನನಗೊಂದ್ ಮಾತ್ ಹೇಳ್ಬೋದಿತ್ತಲ್ವಾ? ಯಾವತ್ತೋ ಒಂದಿನ ನಿಮ್ಮಿಂದ ನನ್ ಎದೆ ಬಡಿತ ನಿಂತೋಗುತ್ತೆ. ನಮ್ ಮನೆಯವ್ರು ನೋಡಿದ್ರೆ ಏನ್ ಅನ್ಕೋತಾರೋ ಅದ್ರ ಬಗ್ಗೆ ಯೋಚಿಸಿದೀರಾ? ತಪ್ಪು ಮಾಡ್ಬಿಟ್ಟೆ ಅತ್ತೆ, ತಪ್ಪು ಮಾಡ್ಬಿಟ್ಟೆ. ನಾನ್ ತಬ್ಬಿ ಭಾಗ್ಯ ಹಾಗೆ ಕೂತ್ಕೊಂಡ್ಬಿಟ್ಟಿದ್ದೆ ಅತ್ತೆ. ನಾನೇನ್ ಹೇಳ್ತಿದೀನಿ ಅಂತಂದ್ರೆ ಈ ಕಡೆಯಿಂದ ಸೂರ್ಯನ ಬೆಳಕು ಕೂಡ ಬರ್ತಾ ಇಲ್ಲ. ಅಯ್ಯೋ ಏನಾಯ್ತು? ಅರೆ ದಾಮು ಅವರೇ, ಇಲ್ಲಿ ಇಷ್ಟೊಂದ್ ಬೆಳಕಿದೆ, ಬೆಳಕಿಲ್ಲ ಅಂತಿದ್ದೀರಲ್ಲ ನೀವು? ಅಯ್ಯೋ ಅದಲ್ಲ ಅತ್ತೆ, ನಮ್ಮ ಯಜಮಾನ್ರು ಹೋಗ್ಬಿಟ್ರು. ಹೋಗ್ಬಿಟ್ರ? ಅಯ್ಯೋ ದೇವ್ರೇ, ಅಂದ್ರೆ ನನಗ್ ಚಂದ್ರಹಾರ ಡಾಬು ಪಡೆಗಳು ಯಾರು ಕೊಡ್ತಾರೆ? ನಾನು ನಿಲ್ಸಿ. ಹೋಗ್ಬಿಟ್ರು ಅಂದ್ರೆ ಮೇಲಲ್ಲ, ಕೈ ಕಾಲ್ ಬಿದ್ದು ಹೋಗಿದವೆ. ಅವರು ತುಂಬಾ ಶಕ್ತಿ ಇರೋ ಮಂತ್ರನೇ ಹಾಕಿದ್ದಾರೆ ನಮ್ಮ ಯಜಮಾನ್ರಿಗೆ. ಈಗ ಅಹಂಕಾರನೂ ಇಲ್ಲ, ಮುಗ್ದಲ್ಲಿ ತೇಜಸ್ಸು ಇಲ್ಲ, ಇನ್ನು ದರ್ಪ ತೋರ್ಸೋದಂದ್ರೆ ಆ ಮಾತಿಗೆ ಜಾಗನೇ ಇಲ್ಲ. ಅಯ್ಯೋ ದೇವ್ರೇ, ಅಯ್ಯೋ ಅತ್ತೆ ಅತ್ತೆ ಅತ್ತೆ, ಅಯ್ಯೋ ದಯವಿಟ್ಟು ನೀವು ಸಂಕಟ ಪಡ್ಕೋಬೇಡಿ. ಅಯ್ಯೋ, ಈಗ ಒಂಟಿಯಾಗಿ ನಾನೊಬ್ಳೆ ಏನ್ ಮಾಡ್ಲಿ? ಯಜಮಾನ್ರ ಆಸರೆಯಿಂದ ನಾನು ಆ ಸಕ್ಕು ಕುಟುಂಬದ ಮೇಲೆ ಸೇಟ್ ತೀರ್ಸ್ಕೋಬೇಕು ಅನ್ಕೊಂಡಿದ್ದೆ. ಈಗ ನನಗ್ ಸಹಾಯ ಮಾಡೋದಕ್ಕೆ ಯಾರಿದ್ದಾರೆ? ಅಯ್ಯೋ ಅತ್ತೆ, ನೀವ್ ಅಳೋದ್ ನಿಲ್ಸಿ. ನಾನ್ ಮಾತ್ ಕೇಳ್ದೆ ನೀವೇನೋ ಹೇಳ್ತಾ ಇದ್ದೀರಾ ಅಂತ ಅನ್ಕೊಂಡು ನೀವು ನಿಮ್ ಕೆಲ್ಸನ ನಿಲ್ಲಿಸ್ದೆ ಮುಂದುವರಿಸಿ. ಯಾವುದೇ ಕಾರಣಕ್ಕೂ ಅಡ್ಡಿ ಆಗ್ಬಾರ್ದು, ಹೋರಾಡ್ತಾನೆ ಇರ್ಬೇಕು, ಮುಂದುವರಿಸಿ. ಯಜಮಾನ್ರ ಆರೋಗ್ಯ ಸುಧಾರಿಸದ ಮೇಲೆ ಪೂರ್ತಿ ಊರಿಗೆ ಗೊತ್ತಾಗತ್ತಲ್ವಾ? ಅಲ್ಲಿವರೆಗೂ ನಿಲ್ಲಿಸ್ದೆ ಬಾಣಗಳನ್ನ ಬಿಡ್ತಾನೆ ಇರಿ ಅತ್ತೆ. ನಿಮ್ ಗುಂಡಿಗೆ ಗಟ್ಟಿ ಮಾಡ್ಕೊಳ್ಳಿ ಅತ್ತೆ. ನಾನ್ ಧೈರ್ಯವಾಗೇ ಇದ್ದೀನಿ, ನೀವು ಕೂಡ ಧೈರ್ಯವಾಗೇ ಇರಿ. ನಾನ್ ಧೈರ್ಯವಾಗೇ ಇದ್ದೀನಿ, ನೀವು ಕೂಡ ಧೈರ್ಯವಾಗಿರಿ ಅತ್ತೆ. ಸರಿ, ಧೈರ್ಯವಾಗಿರ್ತೀನಿ ಅತ್ತೆ. ಬರ್ತೀನಿ ಧೈರ್ಯವಾಗಿ. ಅಯ್ಯೋ ಹೋಗ್ ಬರ್ತೀನಿ ಅಂತ ಹೇಳ್ತಾ ಇದೀನಿ ಯಜಮಾನ್ರೆ. ನಿಜವಾಗ್ಲೂ ಇವ್ರ ಮೇಲೆ ಯಾರೋ ಮಂತ್ರ ಪ್ರಯೋಗ ಮಾಡಿರ್ತಾರೆ. ಯಜಮಾನ್ರಿ ಇವಾಗ ಯಜಮಾನ್ರಾಗಿಲ್ವಂತೆ. ಹಾಗಿದ್ಮೇಲೆ ನಾನ್ ಯಾಕೆ ನನ್ನ ಹೋರಾಟ ಮುಂದುವರಿಸ್ಬೇಕು? ಛೇ, ನಾನ್ ಯಾಕೆ ಇಲ್ದೇ ಇರೋ ಸಮಸ್ಯೆಗಳನ್ನ ಮೈ ಮೇಲೆ ಎಳ್ಕೋಬೇಕು? ಬೇಡ, ನಾನ್ ಇರುವೆ ತರ ಇದ್ದು ಸಕ್ಕರೆ ತಿಂತೀನಿ. ಯಾರು ಅಂತ ಹೇಳಿ ನೋಡೋಣ. ನೋಡು ಸಕ್ಕು, ಹೀಗೆ ಕಣ್ಣು ಮುಚ್ಚಿದಾಗ ಮಾತಾಡಬಾರ್ದು. ನಿನ್ನ ಮಾತುಗಳನ್ನ ಕೇಳಿಸ್ಕೊಂಡಾಗ ಕಣ್ಣು ಮುಚ್ಚಿರೋದು ಸಕ್ಕುನೆ ಅಂತ ಅರ್ಥ ಆಗೋಗುತ್ತಲ್ವಾ? ಅಯ್ಯಯ್ಯೋ, ತಮಾಷೆ ಆಗಿರುತ್ತೆ ಅಂತ ಹಾಗೆ ಮಾಡ್ದೆ. ಅಯ್ಯೋ, ಕಣ್ಣು ಮುಚ್ಚಿ ಯಾರು ಹೇಳಿ ಅನ್ನೋದು ನಿಜವಾಗ್ಲೂ ತಮಾಷೆಯಾಗೇ ಇದೆ. ಸಕ್ಕು, ನೀನ್ ನನ್ನ ಯಾಕೆಷ್ಟು ಮುದ್ದಿಸ್ತಿದ್ಯಾ ಅಂತ ನನಗೆ ಅರ್ಥ ಆಯ್ತು. ಹೌದಾ? ನಿಮ್ಗ್ ತಮಾಷೆಯಾಗಿ ಅನಿಸ್ತಾ? ನಾನೀಗ ನಿಮ್ಮನ್ನ ಒಂದ್ ಜಾಗ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಚೆನ್ನಾಗಿರುತ್ತೆ. ನನಗೆ ಗೊತ್ತು ಸಕ್ಕು, ನೀನೀಗ ನನ್ನನ್ನು ಎಲ್ಲಿಗೆ ಯಾಕೆ ಕರೆದುಕೊಂಡು ಹೋಗುತ್ತೀಯಾ ಎಂದು. ನಿನ್ನ ಮನಸ್ಸಿಗೆ ನೋವುಂಟು ಮಾಡಲು ನನಗೆ ಇಷ್ಟವಿಲ್ಲ. ಹೇಳಿ, ಬರ್ತೀರಾ ಅಲ್ವಾ? ಬರ್ತೀನಿ ಸಕ್ಕು, ಆದ್ರೆ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳು ಮತ್ತೆ. ಅರೆ, ಮುಂಚೆನೆ ಹೇಳಿದ್ರೆ ಏನಿರುತ್ತೆ, ನಾನ್ ನಿಮಗ್ ಯಾವ ಕಾರಣಕ್ಕೂ ಹೇಳಲ್ಲ. ಅಲ್ಲಿಗೆ ಹೋದ್ಮೇಲೆ ನೀವೇ ತಿಳ್ಕೊತೀರಾ ಅದೇನ್ ಜಾಗ ಅಂತ. ಸರಿ, ಬನ್ನಿ. ಸಕ್ಕು, ಏನು, ಯಾಕ್ ನಗ್ತಿದ್ದೀರಾ? ನಾನ್ ಕುಣಿತಾ ಇದ್ದೀನಾ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಕಣೋ. ಯಾಕೆ ನಗು ಬಂತು ಅಂದ್ರೆ
ನೀನು ಕೂಡ ನನ್ನ ಹಾಗೆ ಬಟ್ಟೆ ಹಾಕೊಂಡಿದ್ಯಾ. ನಾನು ನಿಮ್ಮಾಗೇನ್ ಹಾಕೊಂಡಿಲ್ಲ, ನೀವೇ ನನ್ನ ಬಟ್ಟೆ ಹಾಕೊಂಡಿರೋದು. ನಾನು ನಿನ್ ಹಾಗೆ ಹಾಕೊಂಡಿದ್ದೀನ? ನಾನ್ ಯಾಕೋ ನಿನ್ ಹಾಗೆ ಹಾಕೊಳ್ಳಿ? ಏನೋ ನನಗೇನ್ ಗೊತ್ತು. ನಾನು ಸಕ್ಕುಗೆ ಒಬ್ನೇ ಒಬ್ಬ ಸ್ನೇಹಿತ, ಗೊತ್ತಾ? ನೀವು ನನ್ನ ನೋಡಿರ್ತೀರಾ, ಇಲ್ಲ ಪಾಂಡು ತರ ನಾನು ಬಟ್ಟೆ ಹಾಕೊಳ್ಳೋಣ ಅಂತ ಅನ್ಕೊಂಡಿರ್ತೀರಾ. ಏನು ನಿಜಾನೇ ಅಲ್ವಾ? ಹಾಗೆ ಅನ್ಕೋ. ಅಂದ್ರೆ ಈ ಬಾಲಮೇಧಾವಿ ಹೆಸರು ಪಾಂಡು ಅಂತಾಯ್ತು. ಹೌದು, ನಾನು ಪಾಂಡು. ನನ್ನ ಹೆಸರು ರಂಗ. ನಾನು ಪಾಂಡು. ರಂಗ ಪಾಂಡು. ರಂಗ ಪಾಂಡು ರಂಗ. ಪಾಂಡುರಂಗ. ಸರಿ ರಂಗಮ್ಮಮ್ಮ, ಸಮಯಕ್ಕೆ ಅರ್ಥ ಮಾಡ್ತೀರಾ? ನನ್ನ ಹತ್ರ ಬನ್ನಿ, ನಾನು ನಿಮ್ ಕಿವಿಯಲ್ಲಿ ಏನೋ ಮುಖ್ಯವಾದ ವಿಷಯ ಹೇಳ್ಬೇಕು. ನದಿ ಹತ್ರ ಹೋಗೋಣ. ಸಕ್ಕು ಲಕ್ಕು ಅಮ್ಮನ್ ಕರ್ಕೊಂಡ್ ಬರ್ತಾಳೆ, ನಾನ್ ನಿಮ್ಮನ್ ಕರ್ಕೊಂಡ್ ಹೋಗ್ತೀನಿ. ಹೌದಾ? ನಿನ್ನ ಉಪಾಯ ಅದ್ಭುತವಾಗಿದೆ ಕಣೋ. ಅರೆ, ಏನ್ ಅನ್ಕೊಂಡಿದೀರಾ? ಈಗ ನಾನ್ ಬಂದಿದ್ದೀನಲ್ಲ, ಏನ್ ಚಿಂತೆ ಮಾಡ್ಬೇಡಿ. ನಿಮ್ಮಿಬ್ರನ್ನ ಚಿಟ್ಕೆ ಅಳ್ಗೊಂಡ್ ಮಾಡ್ತೀನಿ. ಇನ್ನು ತಡ ಯಾಕೆ? ನಡಿ, ತಕ್ಷಣ ಹೋಗೋಣ. ಆ ಇಲ್ವೊಂದ್ ಚಿಕ್ಕ ಸಮಸ್ಯೆ ಇದೆ. ನಾನಲ್ಲಿ ನಿಮ್ ಜೊತೆ ಈಗ ಇರಲ್ಲ, ದಾರಿ ತೋರಿಸ್ತೀನಿ ಅಷ್ಟೇ. ಹೌದಾ? ಅಂದ್ರೆ ಮಹಾಭಾರತದ ಕೃಷ್ಣನ ಹಾಗ? ಅವನು ಮಾರ್ಗದರ್ಶಿ ಅಲ್ವಾ? ನಡಿ ನಡಿ ಹೋಗೋಣ, ನಡಿ. ಇಲ್ಲಿ ಎಷ್ಟೊಂದು ಪ್ರಶಾಂತವಾಗಿದೆ. ಈ ಕೊಳ ಕಮಲಗಳನ್ನ ನೋಡ್ತಾ ಇದ್ರೆ ಮನಸ್ಸಿಗೆ ತುಂಬಾ ಆಹ್ಲಾದಕರವಾಗಿದೆ. ಇಲ್ಲಿ ಕರ್ಕೊಂಬರ್ಬೇಕು ಅನ್ನೋ ಆಲೋಚನೆ ನಿನಗ್ ಹೇಗ್ ಬಂತು ಈ ಸಖಿ? ಆಲೋಚನೆ ನಂದಲ್ಲ, ನನ್ ಸ್ನೇಹಿತ ಪಾಂಡು ಇದಾನಲ್ಲ, ಅವನ್ ಹೇಳ್ದ ಇಬ್ರನ್ನು ಇಲ್ಲಿ ಕರ್ಕೊಂಡ್ ಬಾ ಅಂತ. ಇಲ್ಲ ಇಲ್ಲ, ಅವನ್ ಹೇಳಿದ್ದು ಲಕ್ಕು ಅಮ್ಮನ ಇಲ್ಲಿಗ್ ನೋಡಕ್ ಕರ್ಕೊಂಡ್ ಬಾ ಅಂತ ಅಷ್ಟೇ. ಹೌದಾ? ಈ ಪಾಂಡು ಯಾರು? ಅವನನ್ನ ನೋಡ್ಬೇಕು ಅನ್ನಿಸ್ತಿದೆ. ನೀನೇನೇ ಹೇಳು, ನನಗೆ ಈ ಜಾಗ ಇಷ್ಟ ಆಯ್ತು. ಇಲ್ಲಿಗ್ ಬಂದ್ರೆ ಎಷ್ಟು ಸಮಯ ಕಳೆದ್ರೆ ನಮಗ್ ಗೊತ್ತಾಗಲ್ಲ. ಸಕ್ಕು, ಅವರ ಬರುವಿಕೆಗೋಸ್ಕರ ಕಾಯುತ್ತಿದ್ದೀಯ ಎಂದು ನನಗೆ ಗೊತ್ತು. ನಿನ್ನದು ಬಹಳ ಒಳ್ಳೆಯ ಮನಸ್ಸು. ಅದಕ್ಕೆ ಪ್ರತಿದಿನ ಪಾಂಡುರಂಗನ ಜೊತೆ ಮಾತನಾಡುತ್ತೀಯ. ಇಲ್ಲೋಡು ಸಕ್ಕು, ನೀನು ಯಾವಾಗಿಂದ ಪಾಂಡುರಂಗನ್ ಜೊತೆ ಮಾತನಾಡ್ತಿದ್ಯಾ? ಪಾಂಡುರಂಗನ್ ಜೊತೆನಾ? ನೋಡಿ, ನಾನ್ ಇಷ್ಟು ಚಿಕ್ಕವಳಾಗಿದ್ದೆ ಅಲ್ವಾ, ಅವಾಗಿಂದ ಮಾತಾಡ್ತಾ ಇದೀನಿ ಪಾಂಡುರಂಗನ್ ಜೊತೆ. ನಿನ್ಗ ಅವನಂದ್ರೆ ಇಷ್ಟನಾ? ಹೌದು. ನಿಮ್ಗೆ ಇಷ್ಟ ಇಲ್ವಾ ಅವನಂದ್ರೆ? ಹೌದು, ಯಾಕೆ ಕೇಳಿದ್ರಿ? ನನಗಷ್ಟೇನು ಇಷ್ಟ ಇಲ್ಲ.